ಒಂದು ಚಿಕ್ಕ ಹಳ್ಳಿಯಲ್ಲಿ ಮಿತ್ರ ಶರ್ಮಾ ಅನ್ನೋ ಒಬ್ಬ ಬ್ರಾಹ್ಮಣರು ವಾಸಿಸ್ತಾ ಇದ್ರು. ಅವರು ಪೂಜೆ ಪುನಸ್ಕಾರ, ಹೋಮ ಹವನಗಳನ್ನು ನಡೆಸ್ಕೊಂಡು ದೈವ ಭಕ್ತಿಯಿಂದ ಜೀವನ ನಡೆಸ್ತಾ ಇದ್ರು. ಒಂದು ಮಳೆಗಾಲದ ದಿನ ಸರ್ವೇ ಜನ ಸುಖಿನೋ ಭವಂತು ಅನ್ಕೊಂಡು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಅವರು ಒಂದು ಯಜ್ಞ ನಡೆಸ್ಬೇಕಂತ ನಿರ್ಧಾರ ತೆಗೆದುಕೊಂಡ್ರು. ಆ ಒಂದು ಶಕ್ತಿ ಪೂಜೆ ಯಜ್ಞಕ್ಕೆ ಮೇಕೆ ಹಾಲು ಬೇಕಾಗಿತ್ತು. ಅದಕ್ಕಾಗಿ ಒಂದು ಮೇಕೆಯನ್ನ ದಾನವಾಗಿ ಕೇಳೋಕೆ ಇನ್ನೊಂದು ಹಳ್ಳಿಗೆ ಹೋದ್ರು. ಅಲ್ಲಿ ಇದ್ದ ಒಬ್ಬ ಭಕ್ತನನ್ನ ಭೇಟಿಯಾಗಿ, ಭಕ್ತನೇ, ನಾನು ಈ ರೀತಿ ಯಜ್ಞ ಮಾಡ್ಬೇಕು ಅಂತ ಇದ್ದೀನಿ, ಅದಕ್ಕೆ ಬೇಕಾಗಿರೋ ಮೇಕೆ ಹಾಲಿಗೆ ಈ ಹೆಣ್ಣೆ ಮೇಕೆನ ನನಗೆ ಕೊಡು ಅಂತ ಕೇಳಿದ್ರು. ಆ ಭಕ್ತ ಸಂತೋಷದಿಂದ ಒಂದು ಉತ್ತಮವಾದ ಮೇಕೆನ ಅವರಿಗೆ ದಾನವಾಗಿ ಕೊಟ್ಟ. ಮಿತ್ರ ಶರ್ಮ ಮೇಕೆಯನ್ನ ಭುಜದ ಮೇಲೆ ಎತ್ಕೊಂಡು ತಮ್ಮ ಹಳ್ಳಿ ಕಡೆಗೆ ಕಾಡಿನ ಕಾಲುದಾರಿ ಮಾರ್ಗವಾಗಿ ಹೊರಟರು. ಈ ರೀತಿ ಒಬ್ಬ ಬ್ರಾಹ್ಮಣ ಮೇಕೆಯನ್ನ ಹೊತ್ತು ಒಯ್ತಿರೋದನ್ನ 3 ವಂಚಕರು ಗಮನಿಸಿದ್ರು. ಅವರು ತಮ್ಮಲ್ಲೇ, ಈ ಮಳೆ ದಿನಗಳಲ್ಲಿ ಹೇಗಾದ್ರೂ ಮಾಡಿ ಈ ಮೇಕೆಯನ್ನ ಕದ್ರೆ ನಮಗೆ ಬಿಸಿ ಬಿಸಿ ಭೋಜನ ಸಿಕ್ಕಂತಾಗತ್ತೆ ಅಂತ ಮಾತಾಡ್ಕೊಂಡ್ರು. ಹೇಗೆ ಈ ಬ್ರಾಹ್ಮಣನಿಂದ ಮೇಕೆನ ಕದಿಬೇಕು ಅಂತ ಯೋಚಿಸಿ ಒಂದು ಉಪಾಯನ ಹೂಡಿದ್ರು. ತಮ್ಮ ಕುತಂತ್ರ ಯೋಜನೆಯಂತೆ ಮೊದಲನೇ ವಂಚಕ ಒಂದು ಅಡ್ಡದಾರಿಯಿಂದ ಹೋಗಿ ಮಿತ್ರ ಶರ್ಮರ ಮುಂದೆ ನಡೆದುಕೊಂಡು ಬರ್ತಿರೋ ಹಾಗೆ ನಟಿಸಿ, ಹಾಗೆ ಮೇಕೆ ಭುಜದ ಮೇಲೆ ಇರೋದನ್ನ ಆಶ್ಚರ್ಯದಿಂದ ನೋಡಿ, ಸ್ವಾಮಿ, ನೀವ್ ಯಾಕೆ ಈ ರೀತಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ದೀರಾ? ಯಾಕೆ ಈ ರೀತಿ ನಾಯಿನ ಭುಜದ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ದ. ಆ ಮಾತನ್ನ ಕೇಳಿ ಮಿತ್ರ ಶರ್ಮರಿಗೆ ಕೋಪ ಬಂತು. ಅವರು, ಅಯ್ಯ, ನೀನೇನು ಮೇಕೆ ಮತ್ತು ನಾಯಿ ನಡುವೆ ವ್ಯತ್ಯಾಸನ ಕಾಣ್ಲಾರ್ದಷ್ಟು ಕುರುಡನೆ? ನಾನು ಯಜ್ಞಕ್ಕೆ ಬೇಕಾದ ಹಾಲಿಗೋಸ್ಕರ ಈ ಮೇಕೆನ ಹೊತ್ತು ತರ್ತಾ ಇದ್ದೀನಿ ಅಂತ ಉತ್ತರಿಸಿದ್ರು. ತಕ್ಷಣನೇ ಆ ವಂಚಕ, ಕ್ಷಮಿಸಿ ಸ್ವಾಮಿ, ಕೋಪ ಮಾಡ್ಕೋಬೇಡಿ, ನಿಮಗೇನ್ ಬೇಕೋ ಹಾಗೆ ನೀವು ಮಾಡಿ ಅಂತ ಹೇಳಿ ಜಾಗ ಖಾಲಿ ಮಾಡ್ದ. ಆಗ ಮಿತ್ರ ಶರ್ಮರಿಗೆ ಒಂದ್ ರೀತಿ ಮುಜುಗರ ಆಯ್ತು. ಯಾಕೆ ಆ ಮನುಷ್ಯ ಈ ರೀತಿ ಮೇಕೆನ ನಾಯಿ ಅಂತ ಕರೆದ ಅಂತ ಯೋಚಿಸ್ತಾನೆ ಮುಂದೆ ಹೋಗ್ತಿರುವಾಗ ಸ್ವಲ್ಪ ಹೊತ್ತಲ್ಲೇ 2ನೇ ವಂಚಕ ಮಿತ್ರ ಶರ್ಮರ ಮುಂದೆ ಬಂದ. ಇವನು, ರೀ, ನೋಡೋದಕ್ಕೊಳ್ಳೆ ಪೂಜಾರಿ ತರ ಕಾಣಿಸ್ತೀರಾ, ಇಂಥ ಕೆಲ್ಸನ ನೀವು ಮಾಡೋದು? ಏನದು, ಸತ್ ಕರುನ ಭುಜದ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಗಷ್ಟು ಗೊತ್ತಾಗಲ್ಲ ಅಂತ ಸ್ವಲ್ಪ ಜೋರಾಗೆ ಕೇಳ್ದ. ಅದಕ್ಕೆ ಇನ್ನೂ ಜಾಸ್ತಿ ಕೋಪಗೊಂಡ ಮಿತ್ರ ಶರ್ಮಾ, ಪುಣ್ಯಾತ್ಮ, ಇದು ಸತ್ತ ಕರು ಅಲ್ಲ, ಇದು ಮೇಕೆ, ನೀನೇನ ಅಂದನೆ ಅಂತ ವಾದಿಸಿದ್ರು. ಅದಕ್ಕೆ 2ನೇ ವಂಚಕ, ಅಯ್ಯಪ್ಪ, ಏನೋ ಒಳ್ಳೇದಾಗ್ಲಿ ಅಂತ ಹೇಳಕ್ ಬಂದೆ, ನನ್ ಮೇಲೆ ಏನಕ್ ಸಿಟ್ಟಾಗ್ತೀರಾ, ಏನಾದ್ರೂ ಮಾಡ್ಕೊ ಹೋಗಿ ಅಂತ ಹೇಳಿ ತನ್ನ ದಾರಿ ಹಿಡ್ದ. ಈಗಂತೂ ಮಿತ್ರ ಶರ್ಮರ ಮನಸ್ಸಲ್ಲಿ ತಳಮಳ. ಯಾಕೆ ಇಬ್ಬಿಬ್ರು ಈ ರೀತಿ ಮೇಕೆ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ ಅಂತ ಗೊಂದಲದಲ್ಲೇ ಮುಂದೆ ನಡೆದ್ರು. ಇನ್ನಷ್ಟು ಸಮಯದಲ್ಲಿ ಇನ್ನೊಂದ್ ಸ್ವಲ್ಪ ದೂರ ಹೋದ್ಮೇಲೆ ವಂಚಕರ ಉಪಾಯದಂತೆ 3ನೇ ವಂಚಕ ಮಿತ್ರ ಶರ್ಮರ ಮುಂದೆ ಬಂದ. ಅವನು, ಮಹಾರಾಯ, ನೋಡೋದಕ್ಕೇನೋ ಅರ್ಚಕನ್ ರೀತಿ ಕಾಣಿಸ್ತಿದೀಯಾ, ಆದ್ರೆ ನೀನ್ ಮಾಡ್ತಾ ಇರೋ ಕೆಲ್ಸ ಅರ್ಚಕರಿಗೆ ಅನರ್ಹ. ಅದ್ಯಾಕೆ ಆ ಬಿಳಿ ಕತ್ತೆನ ಭುಜದ ಮೇಲೆ ಹೊತ್ಕೊಂಡು ಹೋಗ್ತಾ ಇದೀಯಾ? ಯಾರಾದ್ರೂ ನೋಡಿದ್ರೆ ನೀನ್ ಮರ್ಯಾದೆ ಎಲ್ಲಿಗೆ ಬರ್ಬೇಕು ಹೇಳು, ಅದನ್ನ ಬೇಗ ಇಳಿಸು ಅಂತ ಹೇಳ್ದ. ಇಷ್ಟೊತ್ತಿಗೆ ಮಿತ್ರ ಶರ್ಮ ಬೆಚ್ಚಿ ಬಿದ್ದು, ಅರೆ, 3 ದಾರಿ ಹೋಗ್ರು ನನ್ ಭುಜದ ಮೇಲೆ ಇರೋದು ಬೇರೆ ಬೇರೆ ಪ್ರಾಣಿ ಅಂತ ಹೇಳ್ತಾ ಇದ್ದಾರೆ, ಇದು ನಿಜಕ್ಕೂ ಮೇಕೆ ತಾನೆ, ಅಥವಾ ಇದು ರೂಪ ಬದಲಾಯಿಸ್ತಾರೋ ಭೂತಾನೆ ಅಂತ ಯೋಚಿಸಿ ಭಯಗ್ರಸ್ತರಾಗಿ ಆ ಮೇಕೆನ ಭುಜದಿಂದ ಕೆಳಗಿಳಿಸಿ ತಿರುಗಿ ಕೂಡ ನೋಡದೆ ಇರೋ ಹಾಗೆ ತಮ್ಮ ಹಳ್ಳಿ ಕಡೆ ಪಲಾಯನ ಮಾಡಿದ್ರು. ಹೀಗೆ ಆ 3 ವಂಚಕರು ತಮ್ಮ ಕುತಂತ್ರದಿಂದ ಮೇಕೆನ ಹಿಡಿದ ಕಡದ ಖುಷಿಯಾಗಿ ಹಸುವು ನಿಗಿಸ್ಕೊಂಡ್ರು. ಗೆಳೆಯರೆ, ಒಂದು ಸುಳ್ಳನ್ನ 1000 ಸರ್ತಿ ಹೇಳಿದ್ರೆ ಅದು ನಿಜನೇ ಇರ್ಬೋದು ಅನ್ಸುತ್ತೆ. ಈ ವಿಧಾನದಿಂದ ಜನರ ವಿಚಾರ ಶಕ್ತಿನೇ ಕಮ್ಮಿ ಆಗೋ ಹಾಗೆ ಮಾಡಿ ವಾಸ್ತವದ ಗ್ರಹಿಕೆನೆ ನಿಯಂತ್ರಿಸುವ ಪ್ರಯತ್ನನ ಇಂದಿನ ದಿನಕ್ಕೂ ಹಲವಾರು ವಂಚಕರು ಮಾಡ್ತಾ ಇದ್ದಾರೆ. ನಾವು ಸತ್ಯಾಸತ್ಯತೆಗಳ ಅವಲೋಕನ ಮಾಡಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಬೇಕು.